ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಆಂಟಿ, ದಯವಿಟ್ಟು ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಗೌರಿ ಇದೇ ಮನೆಯಲ್ಲಿ ಇದ್ದರೆ ಈ ಮನೆ ಕೆಲಸದಳಾಗೇನೆ ಜೀವನ ಪೂರ್ತಿ ಇರಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳನ್ನು ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ ಅವಳು ಮುಂದೆ ಓದೋದಕ್ಕೆ ದಾರಿ ಮಾಡಿಕೊಡಿ ಎಂದಳು ಸುಧಾ. ಈ ರೀತಿ ಯೋಚನೆಯೇ ಮಾಡದ ಜಾನಕಮ್ಮನಿಗೆ ಒಂದು ರೀತಿಯ ದ್ವಂದ್ವ ಮನಸ್ಥಿತಿ ಉಂಟಾಯಿತು. ಆಗ ಆದರೆ ಸುಧಾ, ನೀನು ಹೇಳುವಷ್ಟು ಸುಲಭನ ಈ ಕೆಲಸ ಮಾಡೋದು ಎಂದರು. ಆಗ ಸುಧಾ, ಆಂಟಿ, ಯಾವ ಕೆಲಸನೂ ಕಷ್ಟ ಅಲ್ಲ, ಅವೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ತಾಯಿಯಾಗಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಗೌರಿಯ ಜೀವನ ಬರೀ 16 ವರ್ಷಕ್ಕೆ ಮುಗಿದು ಹೋಗಬಾರದು. ಅವಳ ಮುಂದೆ ಇನ್ನು ಭವಿಷ್ಯ ಇದೆ. ಯಾರಿಗೆ ಗೊತ್ತು, ಅವಳು ಚೆನ್ನಾಗಿ ಓದಿ ಮುಂದೆ ಒಳ್ಳೆ ಕೆಲಸಕ್ಕೆ ಸೇರಿದ ಮೇಲೆ ಯಾರಾದರೂ ಅವಳನ್ನು ಇಷ್ಟಪಟ್ಟು ಮದುವೆ ಆಗಬಹುದು. ಅವಳ ಸುಂದರ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿ ಇದೆ ಎಂದು ಹೇಳಿ ಅವರ ಕೈ ಹಿಡಿದುಕೊಂಡಳು. ಹೌದು ಅತ್ತೆ, ಸುಧಾ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಹೇಳುತ್ತಾ ರಮೇಶ್ ಕೂಡ ಒಳಗಡೆ ಬಂದನು. ಸುಧಾ, ನೋಡಿದ್ರ ಆಂಟಿ, ನಿಮ್ಮ ಅಳಿಯ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ, ನಾವು ಕೂಡ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಎಂದಳು. ಸುಧಾ, ನಿನ್ನ ತಂದೆ ತಾಯಿ ಹೊರಡ್ತಾ ಇದ್ದಾರೆ, ನಿನ್ನ ಕೇಳ್ತಾ ಇದ್ರು, ಹೋಗಿ ಕಳಿಸ್ಬಿಟ್ ಬಾ ಎಂದನು ರಮೇಶ. ಸರಿ ಅಂತ ತಲೆ ಆಡಿಸಿದ ಸುಧಾ ಜಾನಕಿ ಕಡೆ ತಿರುಗಿ, ಆಂಟಿ, ನಾನು ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಅಪ್ಪ ಅಮ್ಮನನ್ನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದವಳೆ ರೂಮಿಂದ ಹೊರಗೆ ಹೋಗುತ್ತಾಳೆ. ಹೌದು ಅತ್ತೆ, ಚೆನ್ನಾಗಿ ಯೋಚನೆ ಮಾಡಿ. ಗೌರಿನ ಸೊಸೆಯಾಗಿ ತರ್ತೀವಿ ಅಂತ ಅಂದಾಗ ನಾನು ಮೊದಲೇ ಬೇಡ ಅಂತಾನೆ ಹೇಳಿದೆ. ಆದರೆ ಅಪ್ಪ ಅಮ್ಮ ಇಬ್ಬರು ಕೂಡ ನನ್ನ ಮಾತನ್ನ ಕೇಳ್ದೇನೆ ಹೋದರು. ಈಗ ನೋಡಿ, ನಿಮ್ಮೆಲ್ಲರಿಂದಾಗಿ ಹಾಳಾಗಿದ್ದು ಗೌರಿ ಜೀವನ. ಹಾಳಾಗ್ತಾ ಇರೋ ಅವಳ ಜೀವನನ ಮತ್ತೆ ಸರಿದಾರಿಗೆ ತರಬೇಕು ಅಂದರೆ ನೀವು ಗಟ್ಟಿ ನಿರ್ಧಾರ ಮಾಡಲೇಬೇಕು. ಇದಕ್ಕೆ ನನ್ನ ಸಪೋರ್ಟ್ ಕೂಡ ಇದೆ ಎಂದನು. ರಮೇಶ್ ಮತ್ತೆ ಸುಧಳ ಮಾತಿನಿಂದ ಜಾನಕಮ್ಮನ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತ್ತು. ಆದರೂ ಎತ್ತವಳು ನಾನಾದರೂ ತನ್ನ ಗಂಡನನ್ನು ಒಂದು ಮಾತು ಕೇಳೋಣ ಅಂತ ಅಂದುಕೊಂಡು, ಸರಿ ರಮೇಶ, ನೀನು ಹೇಳ್ದಂತೆ ಆಗಲಿ. ಆದರೆ ಊರಿಗೆ ಹೋದ್ಮೇಲೆ ನಿನ್ನ ಮಾವನ ಜೊತೆ ಇದರ ಬಗ್ಗೆ ಮಾತಾಡ್ತೀರಿ. ಅವರು ಒಪ್ಪಲಿ ಬಿಡಲಿ, ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ. ನಾನು ಈ ಜನ ಏನಾದರೂ ಹೊಂದಿ ಆಡ್ಕೋತಾರೆ ಅನ್ನೋ ಭಯಕ್ಕೆ ಸುಮ್ಮನೆ ಇದ್ದೆ. ಆದರೆ ಅದು ತಪ್ಪು ಅಂತ ಈಗ ನನಗೆ ಗೊತ್ತಾಗಿದೆ. ನಮ್ಮ ಗೌರಿ ಹೆಡ್ ಮಾಸ್ಟ್ರು ಒಬ್ಬರು ಇದ್ದಾರೆ, ಅವರೇ ನಮಗೆ ಸಹಾಯ ಮಾಡ್ತಾರೆ. ಇದ್ರ ಬಗ್ಗೆ ಅವರ ಹತ್ರ ನಾನೇ ಸ್ಕೂಲ್ ಹತ್ರ ಹೋಗಿ ಮಾತಾಡ್ತೀನಿ ಎಂದರು. ಹಾಗಿದ್ರೆ ಸರಿಯತ್ತೆ, ನಿಮಗೆ ಏನೇ ಸಹಾಯ ಬೇಕು ಅಂದ್ರೂ ಸಂಕೋಚ ಪಡದೆ ನನ್ನ ಹತ್ರ ಕೇಳಿ ಎಂದನು. ಸರಿ ಕಣಪ್ಪ, ನಮಗೆ ಊರಿಗೆ ಹೋಗೋಕ್ಕೆ ಟೈಮ್ ಆಯ್ತದೆ, ನಾವಿನ್ನೂ ಬರ್ತೀವಿ ಎಂದವಳೆ ಮಗಳ ಹತ್ತಿರ ಬಂದು, ನೀನೇನು ಯೋಚನೆ ಮಾಡಬೇಡ ಗೌರಿ. ಸುಧಾ ರಮೇಶ ಹೇಳ್ದಂಗೆ ನೀನು ಮುಂದೆ ಓದೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದಳು ಜಾನಕಮ್ಮ. ಗೌರಿಯ ಮನಸ್ಸಿನಲ್ಲಿ ಇಷ್ಟು ದಿನ ತಾನು ಮುಂದೆ ಓದಬೇಕು ಅಂತ ಇದ್ದ ಆಸೆ ಒಣಗಿ ಹೋಗಿದ್ದು ಈಗ ಮತ್ತೆ ಚಿಗುರಡಿಯಲು ಶುರುವಾಯಿತು. ಗೋಪಾಲಯ್ಯ ಊರಿಗೆ ಹೊರಡುವ ಮುನ್ನ ಗೌರಿ ಮನೆಯವರಿಗೆ ದುಡ್ಡು ಬಂದಿರೋ ವಿಚಾರ ಗೊತ್ತಿಲ್ಲ ಅನ್ನೋದನ್ನ ನಂಜಮ್ಮನಿಗೆ ತಿಳಿಸಿ ಹೊರಟು ಹೋಗುತ್ತಾರೆ. ಜಾನಕಮ್ಮ ಮತ್ತೊಮ್ಮೆ ತನ್ನ ಅಣ್ಣ ಅತ್ತಿಗೆಗೆ ಹೋಗಿ ಬರುವುದಾಗಿ ತಿಳಿಸಿ ಅಲ್ಲಿಂದ ಹೊರಡುತ್ತಾಳೆ. ಅಣ್ಣನ ಮನೆಯಿಂದ ಬಂದ ಜಾನಕಮ್ಮನ ಮನಸ್ಥಿತಿ ಪೂರಾ ಹದಗೆಟ್ಟಿತ್ತು. ಒಲೆಯ ಮೇಲೆ ಹಾಲಿಟ್ಟವಳೆ ಏನನ್ನು ಯೋಚಿಸುತ್ತಾ ಹಾಗೆ ಸುಮ್ಮನೆ ಕುಳಿತಿದ್ದರು. ಹಾಲು ಉಕ್ಕಿ ಬಂದು ಒಲೆಯ ಮೇಲೆಲ್ಲ ಸುರಿದಿತ್ತು. ಹೊರಗೆ ಕುಳಿತಿದ್ದ ರಾಮಣ್ಣ ಹೆಂಡತಿಗೆ ಕಾಫಿ ತಗಬಾರಮ್ಮಿ ಅಂತ ಹೇಳಿ ಹೇಳಿ ಸಾಕಾಗಿ ತಾನೇ ಅಡುಗೆ ಮನೆಗೆ ಬಂದ. ಹಾಲು ಉಕ್ಕಿ ಹರಿತಾ ಇರೋದನ್ನ ಕಂಡು, ಅಯ್ಯೋ ಅಯ್ಯೋ, ನಿನಗೇನಮ್ಮಿ ಬಂದಿರೋದು ರೋಗ, 1 ಲೀಟ್ರ್ ಹಾಲು ಎಲ್ಲ ಹಾಳಾಗೋಯ್ತಲ್ಲಮ್ಮಿ ಅಂತ ಹೇಳಿದವನೇ ತನ್ನ ಹೆಗಲ ಮೇಲೆ ಇದ್ದ ಟವಲ್ ತೆಗೆದುಕೊಂಡು ಒಲೆಯ ಮೇಲೆ ಇದ್ದ ಹಾಲಿನ ತಪ್ಪಲೆಯನ್ನು ಕೆಳಗೆ ಇಳಿಸಿ ಇಡುತ್ತಾನೆ. ಅಷ್ಟಕ್ಕೆ ಕೋಪಗೊಂಡ ಜನಕಮ್ಮ, ನಿನಗೆ
ಮಗಳಿಗಿಂತ ಈ 1 ಲೀಟ್ರ್ ಹಾಲಿನ ಮೇಲೇ ಚಿಂತೆ ಜಾಸ್ತಿ ಅಲ್ವೇ? ಈ ಹಾಲಿನ ತರಹ ಉಕ್ಕಿ ಹರಿಬೇಕಾಗಿದ್ದ ನನ್ನ ಮಗಳ ಜೀವನ ಹಾಲು ಸೀದೋದಂಗೆ ತಳ ಹಿಡ್ದಿರೋದಂಗೆ ಆಗದೆ ನಿನಗೆ ಸ್ವಲ್ಪನಾದರೂ ಜ್ಞಾನ ಆಯ್ತಾ ಎಂದಳು. ಈ ಹಾಲಿಗೂ ಗೌರಿ ಜೀವನಕ್ಕೂ ಏನಮ್ಮಿ ಸಂಬಂಧ? ತಪ್ಪು ನೀನು ಮಾಡಿಬಿಟ್ಟು ನನ್ನನ್ನು ಯಾಕೆ ರೇಗಾಡ್ತಾ ಇದ್ದೀಯಾ ಎಂದನು. ಬರೀ 1 ಲೀಟ್ರ್ ಹಾಲು ಹಾಳಾಗಿದ್ದಕ್ಕೆ ಇಷ್ಟು ಮಾತಾಡ್ತಾ ಇದೆಯಲ್ಲ. ನಾನು ಎಷ್ಟು ಬೇಡ ಅಂದ್ರೂ ಕೇಳದೆ ಮದುವೆ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡಿದ್ಯಲ್ಲ. ನಾನು ಎಷ್ಟು ನಿನ್ನ ಮೇಲೆ ರೇಗಾಡಬೇಡ ಎಂದಳು ಜಾನಕಮ್ಮ. ಈಗ ನೀನು ನನ್ನ ಮೇಲೆ ರೇಗಾಡ್ಬಿಟ್ರೆ ನಿನ್ನ ಮಗಳ ಜೀವನ ಸರಿ ಹೋದತ್ತೆ, ಅಥವಾ ನಾನು ನಿನ್ನ ಮೇಲೆ ರೇಗಾಡಿದ್ರೆ ಸುರಿದು ಹೋಗಿರೋ ಹಾಲು ಮತ್ತೆ ವಾಪಸ್ ಬಂದತ್ತೆ. ಹೋಗಿ ಬಿಟ್ಟಾಕು ಎಂದನು. ಜಾನಕಿಯ ರೌದ್ರಾವತಾರ ಕಂಡು ರಾಮಯ್ಯ, ನೀನು ಹೇಳ್ದಂಗೆ ಸುರಿದು ಹೋಗಿರೋ ಹಾಲು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಮಗಳ ಜೀವನ ಸರಿ ಮಾಡೋದಕ್ಕೆ ನಮಗೆ ದಾರಿ ಐತೆ ಎಂದಳು ಜಾನಕಮ್ಮ. ಜಾನಕಿಯ ಕಡೆ ಆಶ್ಚರ್ಯದಿಂದ ನೋಡುತ್ತಾ ರಾಮಣ್ಣ, ಏನಮ್ಮಿ ನಿನ್ನ ಮಾತಿನ ಅರ್ಥ ಎಂದನು. ಆಗ ಜಾನಕಮ್ಮ, ಏನೂ ಇಲ್ಲ ಕಣಯ್ಯ, ಗೌರಿನ ನಮ್ಮನೆಗೆ ಕರ್ಕೊಂಡು ಬಂದುಬಿಡೋಣ. ಗಂಡನೇ ಇಲ್ಲ ಅಂದಮೇಲೆ ಆ ಮನೆಯಲ್ಲಿ ಇದ್ದು ಅವಳು ತಾನಿಗೆ ಏನು ಮಾಡ್ತಾಳೆ ಹೇಳು? ನೀನೇ ನೋಡಿದ್ಯಲ್ಲ ನಮ್ಮ ಗೌರಿ ಆ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ನನ್ನ ಅತ್ತಿಗೆ ಅಂತೂ ಅವಳನ್ನು ಮನೆ ಕೆಲಸದವಳ ಥರ ನೋಡ್ತಾಳೆ. ಅದಕ್ಕೆ ಅಲ್ಲಿ ಇದ್ದು ಕಷ್ಟಪಡುವ ಬದಲು ಇಲ್ಲೇ ಬಂದು ಇರಲಿ ಎಂದನು. ಹಂಗಾರೆ ಇಲ್ಲಿ ಬಂದು ತಾನಿಗೆ ಏನು ಮಾಡ್ತಾಳೆ ಎಂದನು ರಾಮಣ್ಣ. ಆಗ ಜಾನಕಮ್ಮ, ಮುಂದೆ ಓದೋದಕ್ಕೆ ಕಳಿಸೋಣ ಕಣ್ರಿ, ನಮ್ಮಿಂದ ಹಾಳಾಗಿರೋ ಗೌರಿ ಜೀವನನ ನಾವೇ ಸರಿ ಮಾಡೋಣ ಎಂದಳು. ಆಗ ರಾಮಣ್ಣ, ಮುಚ್ಚಮ್ಮಿ ಬಾಯಿನ ಸಾಕು, ಗೌರಿ ಮದುವೆ ಆಗೋಗದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳಿಲ್ವಾ? ಗಂಡ ಇದ್ದಾನೋ ಇಲ್ವೋ ಅದೆಲ್ಲ ಬೇಡ, ಅವಳು ಗಂಡನ ಮನೆಯಲ್ಲೇ ಇರಬೇಕಾದದ್ದು ಧರ್ಮ. ನಾನು ಯಾವುದೇ ಕಾರಣಕ್ಕೂ ಅವಳನ್ನು ಈ ಮನೆಗೆ ಕರ್ಕೊಂಡು ಬರೋದಿಲ್ಲ, ಕರ್ಕೊಂಡು ಬರೋದಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಕೋಪದಲ್ಲಿ ಹೇಳಿದನು. ಆಗ ಸುಮ್ಮನಿರದೆ ಜಾನಕಿ, ಮತ್ತೆ ನೀವು ಭಾವನ ಜೊತೆಯಲ್ಲಿ ಇನ್ಶೂರೆನ್ಸ್ ದುಡ್ಡಿಗೋಸ್ಕರ ಅವಳನ್ನು ಮನೆಗೆ ಬೇಕಾದರೂ ಕರ್ಕೊಂಡು ಬಂದ್ಬಿಡ್ತೀನಿ ಅಂತಿದ್ರಿ. ದುಡ್ಡಿಗೋಸ್ಕರ ಮಾತ್ರ ಮಗಳು ಬೇಕು, ಅವಳನ್ನು ಸಾಕೋದಕ್ಕೆ ನಿಮ್ಮ ಕೈಲಿ ಆಗಕ್ಕಿಲ್ವಾ ಕೋಪದಲ್ಲಿ ಎಂದಳು. ನೋಡಮ್ಮಿ, ಆ ದುಡ್ಡು ಗೌರಿದು ಅಂದಮೇಲೆ ಅದು ನಮಗೆ ಸೇರಿದ್ದು. ಯಾಕಂದರೆ ಅವಳನ್ನು ಹುಟ್ಟಿಸ್ದವನು ನಾನು. ಇಷ್ಟು ವರ್ಷ ಅವಳ ಬೇಕು ಬೇಡ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡಿಸಿಲ್ವಾ? ಅದಕ್ಕೆ ಆ ದುಡ್ಡು ತಗೊಂಡ್ರೆ ತಪ್ಪೇನು? ಅದು ಅಲ್ಲದೆ ಅವಳನ್ನು ಪರ್ಮನೆಂಟಾಗಿ ನಮ್ಮನೆಯಲ್ಲೇನು ಇಟ್ಕೋತಾ ಇರಲಿಲ್ಲ. ಮತ್ತೆ ಆಸ್ತಿ ಭಾಗ ಅಂತ ಹೇಳಿ ಅವಳನ್ನು ವಾಪಸ್ ಅದೇ ಮನೆಗೆ ಸೇರಿಸ್ತಾ ಇದ್ದೆ ಎಂದನು. ಆಗ ಜಾನಕಮ್ಮ, ರೀ, ಇಷ್ಟೊಂದು ಕಟುಕರಾಗಬೇಡಿ. ಪಾಪ ನಮ್ಮ ಮಗಳು, ಅವಳ ಸ್ಥಿತಿನ ನೆನೆಸಿಕೊಂಡ್ರೆ ನನಗೆ ಕರುಳು ಕಿವುಚಿದಂಗೆ ಆಯ್ತಾ ಇದೆ. ನನ್ನ ಅತ್ತಿಗೆ ಕೊಡಬಾರದ ಕಾಟ ಕೊಡ್ತಾ ಇದ್ದಾಳೆ. ದಯವಿಟ್ಟು ಇಲ್ಲ ಅಂದರೆ ಅವಳನ್ನು ಕರ್ಕೊಂಡು ಬಂದುಬಿಡೋಣ. ನಮಗೆ ಅವರ ದುಡ್ಡು ಆಸ್ತಿ ಪಾಸ್ತಿ ಏನೂ ಬೇಡ. ಅವಳನ್ನು ಚೆನ್ನಾಗಿ ಓದಿಸಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋ ಹಾಗೆ ಮಾಡೋಣ. ಮುಂದೆ ಅವಳನ್ನು ಒಪ್ಪಿ ಯಾರಾದರೂ ಮದುವೆ ಆಗೋಕ್ಕೆ ಬಂದರೆ ಮದುವೆ ಮಾಡಿ ಕೊಡೋಣ ಎಂದಳು ಜಾನಕಮ್ಮ. ರಾಮಣ್ಣ, ಓಹೋ, ಆಗಲೇ ಮದುವೆವರೆಗೂ ವಿಚಾರ ಹೊರಟೋಗಿದೆ. ಇಷ್ಟೊಂದು ಯೋಚನೆ ಮಾಡಿರೋ ನೀನು ನನ್ನ ಒಪ್ಪಿಗೆ ಯಾಕೆ ಕೇಳ್ತಾ ಇದ್ದಿ? ನೀನೇ ಹೋಗಿ ಮಾತಾಡಿಕೊಂಡು ಕರ್ಕೊಂಡು ಬಂದುಬಿಡೋದು ತಾನೇ ಕೋಪದಲ್ಲಿ ವ್ಯಂಗ್ಯವಾಗಿ ಹೇಳಿದನು ರಾಮಣ್ಣ. ಇದುವರೆಗೂ ನಿಮ್ಮನ್ನು ಬಿಟ್ಟು ನಾನು ಯಾವ ಕೆಲಸ ಮಾಡಿದ್ದೀನಿ ಹೇಳಿ? ಏನೇ ಕೆಲಸ ಮಾಡಿದರೂ ನಿಮ್ಮ ಒಪ್ಪಿಗೆ ಪಡ್ಕೊಂಡೆ ತಾನೇ ನಾನು ಮಾಡ್ತಾ ಇದ್ದಿದ್ದು ಜಾನಕಮ್ಮ ಹೇಳಲು. ಆಗ ರಾಮಣ್ಣ, ಸರಿ, ಹಾಗಿದ್ರೆ ನನ್ನ ಒಪ್ಪಿಗೆ ಇಲ್ಲದೆ ನೀನು ಯಾವ ಕೆಲಸ ಮಾಡೋದಿಲ್ಲ ಅಲ್ವಾ? ಹಾಗಿದ್ರೆ ಯಾಕೆ, ಸರಿಯಾಗಿ ಕೇಳಿಸ್ಕೊ. ಗೌರಿ ಈ ಮನೆಗೆ ಬರಬಾರ್ದು ಅಷ್ಟೇ. ನಿನ್ನ ಅಣ್ಣ ಅತ್ತಿಗೆ ಅವಳನ್ನು ಓದಿಸಿ ಆಫೀಸರ್ ಆದರೂ ಮಾಡಿಸ್ಕೊಳ್ಳಿ, ಅಥವಾ ಮನೆ ಕೆಲಸದವಳ ಥರನಾದರೂ ನೋಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಒಂದು ವೇಳೆ ನನ್ನ ಮಾತು ಮೀರಿ ಗೌರಿನ ಈ ಮನೆಗೆ ಕರ್ಕೊಂಡು ಬಂದರೆ ಪ್ರಾಣ ಬೇಕಾದರೂ ಬಿಡ್ತೀನಿ, ಮರ್ಯಾದೆ ಕಳ್ಕೊಂಡು ಜೀವನ ಮಾಡೋದಿಲ್ಲ. ನೀನೇ ಯೋಚನೆ ಮಾಡು, ನಿನ್ನ ಮಗಳು ಜೀವನನ, ನನ್ನ ಮರ್ಯಾದೆ ಪ್ರಾಣನ ಎಂದು ಹೇಳಿದವನೇ ಟವಲನ್ನು ಒದರಿ ಹೆಗಲ ಮೇಲೆ ಹಾಕಿಕೊಂಡು ಹೊರಗೆ ಹೊರಟು ಹೋಗುತ್ತಾನೆ. ಆಗ ಜಾನಕಮ್ಮ, ಅಯ್ಯೋ ದೇವ್ರೇ, ಈಗ ಏನಪ್ಪ ಮಾಡೋದು?
ಹೇಗಾದರೂ ಮಾಡಿ ಇವರನ್ನು ಒಪ್ಪಿಸ್ಬಹುದು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹಿಂಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇ ಥರ ತಾನೇ ನನ್ನ ಹೆದರಿಸಿ ಗೌರಿ ಮದುವೆ ಮಾಡಿದ್ದು. ಇಲ್ಲ, ಈ ಮಾತಿಗೆಲ್ಲ ನಾನು ಹೆದರ್ಕೋಬಾರ್ದು. ಈ ವಿಚಾರನ ಮೊದಲು ಮೇಷ್ಟ್ರ ಹತ್ರ ಹೇಳಬೇಕು. ಅವರೇ ಏನಾದರೂ ದಾರಿ ತೋರಿಸ್ತಾರೆ. ಅದಕ್ಕೂ ಮೊದಲು ಸುಧಾ ರಮೇಶನಿಗೆ ಫೋನ್ ಮಾಡಿ ಅಣ್ಣನ ಮುಖಾಂತರ ಅಲ್ಲೇ ಓದಿಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಸಬೇಕು ಅಂತ ಹೇಳಿ ಸುಧಾಗೆ ಫೋನ್ ಮಾಡಲು ಗಂಡನ ಮೊಬೈಲ್ ನೋಡುತ್ತಾಳೆ. ರಾಮಣ್ಣ ಬೈದುಕೊಂಡು ಹೋಗುವ ಭರದಲ್ಲಿ ಫೋನ್ ಅಲ್ಲೇ ಬಿಟ್ಟು ಹೋಗಿರುತ್ತಾನೆ. ಸುಧಾ ಕೊಟ್ಟಿದ್ದ ನಂಬರ್ಗೆ ಡಯಲ್ ಮಾಡಲು ಫೋನ್ ರಿಸೀವ್ ಮಾಡಿದ ಸುಧಾ, ಹೇಳಿ ಆಂಟಿ, ಏನು ಸಮಾಚಾರ ಎಂದಳು. ಸುಧಾಗೆ ಈ ಕಡೆಯಿಂದ ಅಳುವ ಶಬ್ದ ಕೇಳಿಸುತ್ತದೆ. ಆಂಟಿ, ಯಾಕೆ ಅಳ್ತಾ ಇದ್ದೀರಾ? ಏನಾಯಿತು? ಗಾಬರಿಯಲ್ಲಿ ಕೇಳಿದಳು. ಜಾನಕಿ ಮನೆಯಲ್ಲಿ ನಡೆದ ಎಲ್ಲ ವಿಚಾರವನ್ನು ಅವಳಿಗೆ ತಿಳಿಸುತ್ತಾಳೆ. ಜಾನಕಿ, ಸುಧಾ, ನೀನೇ ಏನಾರ ಮಾಡಿ ಗೌರಿನ ಅಲ್ಲೇ ಓದೋ ವ್ಯವಸ್ಥೆ ಮಾಡೋದಕ್ಕೆ ಆಗಲ್ವಾ? ಈ ವಿಚಾರವಾಗಿ ಅಣ್ಣನ ಹತ್ರ ಮಾತಾಡಿ, ಅಲ್ಲಿ ಆಗೋದಿಲ್ಲ ಅಂತ ಅಂದರೆ ಬೇರೆ ವ್ಯವಸ್ಥೆ ಏನಾದರೂ ಮಾಡೋಣ ಎಂದಳು. ಆಗ ಸುಧಾ, ಆಂಟಿ, ಇಲ್ಲಿಂದನೇ ಅಂದರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅತ್ತೆ ಒಪ್ಪಿಕೊಳ್ಳೋದಿಲ್ಲ. ಆದರೂ ಒಂದ್ಸರಿ ಮಾವನ ಕಡೆಯಿಂದ ಹೇಳಿಸಿ ನೋಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಶೇಖರ್ ಇರುವ ರೂಮಿಗೆ ಬಂದಳು. ಕತೆ ಮುಂದುವರಿಯುತ್ತದೆ. ಕಥೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.